ಇದು ನಿಮಗೆ ಇಷ್ಟವಾದರೆ ಅಮ್ಮ ಅಂತ ಕಮೆಂಟ್ ಮಾಡಿ. ಇವತ್ತು ಅಮಾವಾಸ್ಯೆ ಆದ ಕಾರಣ ಬೆಳಿಗ್ಗೆ ಬೇಗ ಎದ್ದು ನಂತರ ಸ್ನಾನ ಮಾಡಿ ಸೂರ್ಯದೇವರಿಗೆ ನಮಸ್ಕರಿಸಿ ನಂತರ ದೇವಸ್ಥಾನದ ಬಾಗಿಲು ತೆಗೆದು ನಂತರ ಅಭಿಷೇಕಕ್ಕೆ ರೆಡಿ ಮಾಡಿಕೊಂಡೆ. ನಂತರ ಮೊದಲು ಪೂಜೆ ಮಾಡಿ ಅಭಿಷೇಕವನ್ನು ಪ್ರಾರಂಭಿಸಿದೆ. ನೋಡಿ ಗಂಗೆ ಮೇಲೆ ಕರ್ಪೂರ ಹೇಗೆ ಉರಿಯುತ್ತಿದೆ ಎಂದು. ನಂತರ ಗಂಗೆಯಿಂದ ಅಭಿಷೇಕ ಮಾಡಿದೆ. ಆಮೇಲೆ ಅರಿಶಿಣ, ಕುಂಕುಮ, ಭಸ್ಮ, ಕ್ಷೀರಾಮೃತ ಅಭಿಷೇಕ ಮಾಡಿದೆ. ನಂತರ ಅಮ್ಮನವರಿಗೆ ಸೀರೆಯನ್ನು ಉಡಿಸಿದೆ. ಆಮೇಲೆ ಆಭರಣಗಳನ್ನು ಹಾಕಿದೆ. ನಂತರ ಚೆನ್ನಾಗಿ ರೆಡಿ ಮಾಡಿದೆ. ನಂತರ ಸ್ವಲ್ಪ ದೃಷ್ಟಿ ಇಟ್ಟೆ. ನಂತರ ಈ ರೀತಿಯ ಹೂಗಳಿಂದ ಅಮ್ಮನವರಿಗೆ ಅಲಂಕರಿಸಿದೆ. ನೋಡಿ ನೀವೇ. ಒಬ್ಬನೇ ಇದ್ದ ಕಾರಣ ಸ್ವಲ್ಪ ಅಲಂಕಾರ ಮಾಡುವುದು ನಿಧಾನವಾಗುತ್ತದೆ. ನೋಡಿ ಅಲಂಕಾರ ಚೆನ್ನಾಗಿದ್ದರೆ ಅಮ್ಮ ಅಂತ ಕಮೆಂಟ್ ಮಾಡಿ. ನಂತರ ದೇವಸ್ಥಾನದವನ್ನೆಲ್ಲ ಸ್ವಚ್ಛ ಮಾಡಿಕೊಂಡೆ. ಹಾಗೆ ಶಿವಲಿಂಗ, ಶಿವಸ್ವರೂಪಿಯಾದ ಸಿದ್ದಪ್ಪಾಜಿಯವರು ಸಹ ಅಲಂಕಾರ ಮಾಡಿದೆ. ನಂತರ ಶ್ರೀ ಕರಡಿ ಮಾರಮ್ಮ ಅಷ್ಟೋತ್ತರ ಶತನಾಮಾವಳಿ ಹಾಗೂ ಶಿವ ಅಷ್ಟೋತ್ತರ ಶತನಾಮಾವಳಿ ಮಂತ್ರವನ್ನು ಪಠಿಸಿ ನಂತರ ಭಕ್ತಾದಿಗಳು ಆರತಿಯನ್ನು ಮಾಡಿಕೊಂಡು ಬಂದಿದ್ದರು, ಅದನ್ನು ಆರತಿ ಮಾಡಿದೆ. ನಂತರ ಸಂಜೆ ಎಂದಿನಂತೆ ಮನೆ ಕಡೆ ಬರುವಾಗ ದೇವಸ್ಥಾನದ ಹತ್ತಿರ ಒಂದು ಪಪ್ಪಾಯ ಇತ್ತು, ಅದನ್ನು ತೆಗೆದುಕೊಂಡು ಬಂದೆ. ನೋಡಿ ನೀವೇ ಅದು ಎಷ್ಟು ದಪ್ಪ ಇದೆ ಎಂದು. ನಂತರ ಗಾಡಿಯಲ್ಲಿ ಮನೆ ಕಡೆ ಬಂದೆ. ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್. ನಾಳೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.